ಹಾಯ್ ಹಲೋ. ಇನ್ನೇನು ಮಾವಿನಕಾಯಿ ಸೀಸನ್ ಬಂತು. ಎಲ್ಲರೂ ಮಾವಿನಕಾಯಿಯಲ್ಲಿ ವೆರೈಟಿ ಡಿಶ್ ಮಾಡ್ತಾರೆ. ಹಾಗೆ ಫೇಮಸ್ ಅಂದರೆ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡೋದು ಪ್ರತಿಯೊಬ್ಬರು ಮಾಡ್ಕೊಳ್ತಾರೆ. ನಾನು ಇವತ್ತು ಒಂದು ತೋತಾಪುರಿ ಮಾವಿನಕಾಯಿ ಬಳಸಿ ಒಂದು 2 kg ಆಗೋಷ್ಟು ಉಪ್ಪಿನಕಾಯಿ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ನಾನು ದಪ್ಪ ಸೈಜ್ ಇರುವಂತಹ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ತೀರಾ ಕಾಯಿಲ್ಲ. ಹಾಗೆ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಬೋದು. ಹಾಗೆ ಮಸಾಲೆಗೆ ಅಂತ ನಾನಿಲ್ಲಿ ಸಣ್ಣ ಸ್ಪೂನ್ ಬಳಸಿ ಒಂದು 3 ಸ್ಪೂನು ಮೆಂತ್ಯ, ಹಾಗೆ ಬೆಳ್ಳುಳ್ಳಿನ ಬೇಕಾದ್ರೆ ಬೇಕಾದ್ರೂ ಹಾಕೊಬೋದು, ಇಲ್ಲಾಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ವ ಹಾಗೆ ಬೇಕಾದರೂ ಹಾಕೊಬೋದು. ಹಾಗೆ ನಾನು ಒಂದು ಗ್ಲಾಸ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಹೆಚ್ಚಾಗಿ ತೊಗೊಂಡಷ್ಟು ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಬೇಕು ಅಂದರೆ ಜೀರಿಗೆ ಕೂಡ ಹಾಕೊಬೋದು. ಜೀರಿಗೆ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ನಾನು ಒಂದು 3 ತೋತಾಪುರಿ ಮಾವಿನಕಾಯಿಗೆ 1 ಪ್ಯಾಕೆಟ್ ಒಂದು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಾನು ಅಂಗಡಿದೇ ತೊಗೊಂಡಿದ್ದೀನಿ. ಬೇಕು ಅಂದರೆ ಮನೇಲಿ ರೆಡಿ ಮಾಡ್ಕೊಬೋದು. ಹಾಗೆ ಖಾರಕ್ಕಂತ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಬಟ್ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ತುಂಬ ಚೆನ್ನಾಗಿರುತ್ತೆ. ನಾನು ಈ ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ತೀರಾ ಸಾಫ್ಟ್ ಅಂತ ಏನು ಬೇಡ, ಇಷ್ಟು ತರಿಯಾಗಿದ್ದರೆ ಸಾಕು. ಇದು ಮೆಂತ್ಯ ಮತ್ತು ಸಾಸಿವೆದ ಒಂದು ಪೌಡರು. ನೆಕ್ಸ್ಟು ನಾನು ಇದಕ್ಕೆ ಒಂದು ಬೌಲು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಬೇಕು, ಜಾಸ್ತಿ ಉಪ್ಪು ಆಗಿಬಿಟ್ರೆ ಟೇಸ್ಟ್ ಇರಲ್ಲ. ಇದನ್ನು ನೆಕ್ಸ್ಟು ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮಾವಿನಕಾಯಿನ ತುಂಬ ಸಣ್ಣದಾಗೂ ಬೇಡ, ತುಂಬ ದಪ್ಪದಾಗೂ ಬೇಡ, ಮೀಡಿಯಮ್ ಸೈಜ್ ತೊಗೊಂಡ್ರಾಯಿತು. ಹಾಗೆ ಪ್ಲಾಸ್ಟಿಕ್ ಬೌಲಲ್ಲಿ ಕಲ್ಸಕ್ಕೆ ಹೋಗ್ಬಿಡಿ, ಯಾಕಂದರೆ ಇದಕ್ಕೆ ಎಣ್ಣೆನ ಕಾಯಿಸ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಇದು ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತೆ. ಸೊ ಒಂದು ಸ್ಟೀಲ್ ಪಾತ್ರೆ ಅಥವಾ ಯಾವುದಾದ್ರೂ ಹಿತ್ತಾಳೆ ಪಾತ್ರೆ ಯಾವುದಾದ್ರೂ ತೊಗೊಬಹುದು, ಪ್ಲಾಸ್ಟಿಕ್ ಮಾತ್ರ ಬೇಡ. ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಎಷ್ಟೊಂದಾಗಿದೆ ಅಲ್ವಾ. ನಾನು ದಪ್ಪ ಸೈಜಿನ ತೊಗೊಂಡಿರೋದ್ರಿಂದ ಮಾವಿನಕಾಯಿ ಜಾಸ್ತಿ ಆಗಿದೆ. ನಾನು ಇದಕ್ಕೆ 1 ಪ್ಯಾಕೆಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೆಂತ್ಯ ಮತ್ತು ಸಾಸಿವೆನ ಒಂದು ಗ್ರೈಂಡ್ ಮಾಡಿ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಉಪ್ಪು, ಇಷ್ಟನ್ನು ಮಿಕ್ಸ್ ಮಾಡ್ಕೊಬೇಕು ಮೊದಲು. ನಂತರ ನಾನು ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳೋದು. ನಾನು ಹಾಗೆ ಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ, ಇದನ್ನೇನು ಎಣ್ಣೆಗೆ ಹಾಕೊಳ್ಳೋದು ಬೇಡ, ಹಾಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು, ಕೆಲವರು ಕೈಯಲ್ಲಿ ಮಿಕ್ಸ್ ಮಾಡಲ್ಲ, ಒಂದು ಸ್ಪೂನಲ್ಲಿ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು. ನಾನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ಎಣ್ಣೆ ಬಿಸಿ ಮಾಡ್ಕೊಳ್ತಾಯಿದ್ದೀನಿ. ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಹಾಗೆ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಬಹುದು. ನಾನು ಹಾಗೆ ಹಾಕ್ಕೊಂಡೆ. ಹಾಗೆ ಎಣ್ಣೆನ ಒಂದು ಕಾಯ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ಆಗಿರೋದ್ರಿಂದ ಎಣ್ಣೆ ಆ್ಯಡ್ ಮಾಡಲೇಬೇಕು. ಮತ್ತು ಇದನ್ನು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಡ್ರೈ ಪೌಡ್ರ್ ಮಾಡಿಕೊಂಡ್ರೆ ಜಾಸ್ತಿ ದಿನ ಬರೋಲ್ಲ. ಸೊ ಎಣ್ಣೆ ಆ್ಯಡ್ ಮಾಡಿಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನಾವು ಬೇಕಾದ್ರೆ ಇದನ್ನು 1 ವರ್ಷ ತನಕ ಹಾಗೆ ಸ್ಟೋರ್ ಮಾಡಿ ಇಟ್ಕೊಬೋದು. ನಾನಿಲ್ಲಿ ಯಾವುದೇ ಪಿಂಗಾಣಿ ಪಾತ್ರೆ ಬಳಸಿಲ್ಲ. ಅಂಗಡಿಲಿ ಸಿಗುವಂತಹ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಳಗಡೆ ನಾನೇನು ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡಿದ್ದೆ ಆ ಬೆಟರ್ನ ಹಾಕ್ಕೊಂಡಿದ್ದೀನಿ. ಇದನ್ನು 3 ಡೇಸ್ ಆದಮೇಲೆ ಯೂಸ್ ಮಾಡಬೇಕು. ಅಲ್ಲಿಗಂಟ ಇದು ರುಚಿ ಇನ್ನೂ ಹಿಡ್ದಿರಲ್ಲ, ಹಸಿ ಸ್ಮೆಲ್ಲೇ ಇರುತ್ತೆ. 3 ಡೇಸ್ ಆದಮೇಲೆ ಇದನ್ನು ಯೂಸ್ ಮಾಡಿ ಒಳ್ಳೆ ಟೇಸ್ಟಿಯಾದ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಅಂಗಡಿಲೆಲ್ಲ ಏನು ಆ್ಯಡ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಮನೇಲಿ ಮಾವಿನಕಾಯಿ ಸೀಸನ್ ಬಂದಮೇಲೆ ಇದನ್ನು ಮಾಡಿ ಇಟ್ಕೊಳ್ಳೋದು ಬೆಟರು. ಬೇಕು ಅಂದರೆ ಇದನ್ನು ಇದೇ ರೀತಿ ನಿಂಬೆಹಣ್ಣಲ್ಲೂ ಕೂಡ ಯೂಸ್ ಮಾಡ್ಕೊಬಹುದು.